ಹೇ ನಿನ್ ಫೋನ್ ಇಲ್ಲಿದೆ ಕಣೆ. ಯಾವ್ದೋ ಮಿಸ್ ಕಾಲ್ ಬಂದಿದೆ. ಡ್ಯಾಡ್ ಇರ್ಬೇಕು. ಇಲ್ಲ, ಅನ್ನೋನ್ ನಂಬರು. ಕಾಲ್ ಮಾಡಿ ನೋಡು. ಸ್ಪೀಕರ್ ಆನ್ ಮಾಡಿದ್ದೀನಿ. ಹಲೋ. ಯಾ, ಹೂಸ್ ದಿಸ್? ಹಲೋ. ಹಲೋ, ಯಾರು? ನೀವ್ಯಾರು? ಅದೇ ನಾನು ಕೇಳ್ತಿರೋದು. ನಾನ್ ಯಾರು? ಏನ್ ಕಾಮಿಡಿನಾ? ಕಾಮಿಡಿ ಅಲ್ಲ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನಾನ್ ಯಾರು? ನಾನ್ಸೆನ್ಸ್, ಕಟ್ ಮಾಡೆ ಫೋನ್ನ. ಅಷ್ಟೇ ಬಿಡ್ರೆ, ಆಲ್ರೆಡಿ ಕಟ್ ಆಗಿದ್ವಿ. ಜಾಯ್ನ್ ಆಗೋಣ ಅನ್ಬಿಟ್ಟು ಫೋನ್ ಮಾಡ್ದೆ, ಗುರ್ತು ಹಿಡಿಲಿಲ್ಲ. ಕಟ್ ಮಾಡ್ರೆ. ಯಾಕೆ ಲೇಟು? ಕಟ್ ಮಾಡ್ರೆ. ಯಾರ್ ಬಾಸ್ ನೀವು? ಬಾಸ್ ಅಲ್ಲ, ಕ್ಲಾಸು. ನಿನ್ ಕ್ಲಾಸ್ ರೂಮ್ ನೆನ್ಪಿಸ್ಕೋ, ನನ್ ಕಂಡಿಡ್ಕೋ. ಯಾರ್ ಮಾತಾಡ್ತಾ ಇರೋದು? ಆಹಾ, ಬಂದ್ಬಿಡು. ಅಡ್ರೆಸ್, ಪಿನ್ ಕೋಡ್ ಎಲ್ಲ ಕೊಟ್ಬಿಡ್ತೀನಿ. ನಾನು ತುಂಬಾ ಇಷ್ಟಪಟ್ಟು ಈ ಫೋನ್ ನಂಬರ್ನ ತಿಳ್ಕೊಂಡು ಫೋನ್ ಮಾಡ್ತಿದ್ದೀನಿ. ನೀನು ಸ್ವಲ್ಪ ಕಷ್ಟಪಟ್ಟು ಕಂಡಿಡಿ. ದೀಪುನಾ? ಓ, ದೀಪು ನೆನ್ಪಿದೆ ನಾನು ನಿನಗೆ? ಯಾ, ನನ್ನ ಮಗ ನೆನ್ಪಿದಾನೆ ಅಂದ್ರೆ ನಾನು ಮರೆಯಕ್ ಚಾನ್ಸೇ ಇಲ್ಲ. ನಾನು ನೀ ನನ್ನ ಕಂಡಿಡಿತೀಯ ಅಂತ ನಮ್ಮಮ್ಮನ ಹತ್ರ ಹೇಳ್ದೆ. ನಮ್ಮಮ್ಮ ನಂಬ್ಲೇ ಇಲ್ಲ. ನಿಮ್ ಮಮ್ಮಿನಾ? ಯಾರು? ನಮ್ಮ ಅಪ್ಪನ ಹೆಂಡತಿ. ಸುಮ್ನೆ ಕಂಡಿಡಿ ಅಂತ ಹೇಳಿದ್ರೆ ರಾಹುಲ? ಚಾಲ್ಸಾ? ಸುನಿಲ? ನಿಮ್ ಹುಡುಗಿರ್ ಬುದ್ಧಿನೇ ಇಷ್ಟು. ದೊಡ್ಡವರು ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಹುಡುಗಿರು ಹಾಗೆ ಹೀಗೆ ಅಂತ. ನಾನು ಹಾಗಲ್ಲ ಅಂದ್ಕೊಂಡಿದ್ದೆ, ಆದ್ರೆ ನೀವು ಹಾಗೆ ಅಂತ ಪ್ರೂವ್ ಮಾಡ್ಬಿಟ್ರಿ. ನಾನೇನ್ ಮಾಡ್ದೆ? ಗುರ್ತು ಹಿಡಿದ್ರು ಕೂಡ ಗುರ್ತು ಹಿಡಿದೇ ಇಲ್ದವ್ರ ತರ ಮಾತಾಡ್ತಿದ್ದೀರಲ್ಲ. ಅಯ್ಯೋ, ಹಂಗೇನೂ ಇಲ್ಲ. ಅಟ್ಲೀಸ್ಟ್ ಒಂದ್ ಹಿಂಟ್ ಕೊಡು. ಸಾಕು, ಇನ್ನು ಸಾಕು. ನಾನು ಫೋನ್ ಕಟ್ ಮಾಡ್ತಾ ಇದ್ದೀನಿ. ನಾಳೆ ಫೋನ್ ಮಾಡ್ತೀನಿ. ಕಂಡು ಹಿಡಿಲಿಲ್ಲ ಅಂದ್ರೆ ಇಟ್ಸ್ ಓಕೆ. ಏನು ಫ್ರೆಂಡ್ಸ್ ಇಲ್ದೆ ನಾವು ಬದುಕಕ್ಕಾಗಲ್ವಾ? ಮತ್ತೆ ಡೈಲ್ ಮಾಡ್ಲೇನೆ? ಯಾಕೆ, ಅವನ ಹತ್ರ ಹುಡ್ಗಿರ್ ಬಗ್ಗೆ ಲೆಕ್ಚರ್ ಕೇಳಕ್ಕ? ಅಷ್ಟಕ್ಕೂ ಇವ್ನ್ ಯಾರು? ಕಂಡು ಹಿಡಿಯೋಣ. ಬಸ್ಸು, ನೀನು ನನ್ನ ಜೊತೆ ಕೂತ್ಕೋ ಬಸ್ಸು. ಲೈ, ನಮ್ಮ ಪಕ್ಕದಲ್ಲಿ ಕೂತ್ಕೋಬೇಕಾ? ಏಯ್, ಜೊತೆಲಿ ಎಳೆಯಕ್ಕೆ ಇದು ಎತ್ತಿನ ಗಾಡಿ ಅಲ್ಲ ಕಣ. ಲವ್ ಮ್ಯಾಟ್ರು ಟ್ರ್ಯಾಕ್ಟರ್ ತರ ಸೋಲೋ ಡ್ರೈವಿಂಗ್ ಇರಬೇಕು. ಬ್ಲೂಟೂತ್ ಆನ್ ಮಾಡ್ಕೋ. ಬ್ಲೂಟೂತ್ ಅಲ್ಲಿ ನಾನು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಬಸ್ಸು ಬಂದ್ಲು. ಬಸ್ಸು ಹೌದಾ? ಹೇಗಿದ್ದಾಳೆ ಮಿಸ್ ಮೆಜೆಸ್ಟಿಕ್? ಈಗೇನ್ ಮಾಡ್ಲಿ? ಕೈ ಆಡ್ಸ. ಹೆಂಗಾಡಿಸ್ತಾ ಇದ್ದೀನಿ ಬಸ್ಸು? ತುಂಬಾ ಚೆನ್ನಾಗಿ ಅಲ್ಲಾಡ್ಸಿದ್ರಿ. ಎಲ್ ಕಲ್ತ್ರಿ? ಹಾಯ್. ಹಾಯ್. ಏನು ಸಡನ್ ಆಗಿ ಕಾಫಿ ಕರೆದಿದ್ದು? ಎನಿಥಿಂಗ್ ಸ್ಪೆಷಲ್? ಗೊತ್ತಿಲ್ಲ, ಇನ್ನು ಮೆನುನೇ ನೋಡಿಲ್ಲ. ನೋಡ್ ತುಂಬಾ ದಿನ ಆಯ್ತು ಅಂತ ಹೇಳ. ಅದು ತುಂಬಾ ದಿನ ಆಯ್ತಲ್ಲ ನೋಡಿ. ಪ್ರಿಯಾ ನಿಂತ ಇದೆಯಲ್ಲ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಅವಳ ಡ್ರೆಸ್ ಚೆನ್ನಾಗಿದೆ ಅಂತ ಹೇಳ. ಪ್ರಿಯಾ, ಆ ಹುಡುಗಿ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಲ್ಲ? ಒಂದು ಹುಡುಗಿ ಮುಂದೆ ಇನ್ನೊಂದು ಹುಡುಗಿ ಡ್ರೆಸ್ ಬಗ್ಗೆ ಹೊಗಳಿದ್ರೆ ಅದು ಕ್ರೈಮ್ ಕಣಲೈ. ಆ ಹುಡುಗಿ ಡ್ರೆಸ್ ಅಲ್ಲ, ಆ ಹುಡುಗಿ ಡ್ರೆಸ್ ಇಲ್ದೇ ಇದ್ರೆ ಇನ್ನೂ ಚೆನ್ನಾಗಿರ್ತಾಳೆ. ವಾಟ್? ಅದು ಆ ಹುಡುಗಿನೂ ಚೆನ್ನಾಗಿಲ್ಲ, ಅವಳು ಹಾಕಿರೋ ಡ್ರೆಸ್ಸು ಚೆನ್ನಾಗಿಲ್ಲ. ಇಷ್ಟಕ್ಕೂ ಏನ್ ಚೆನ್ನಾಗಿದೆ? ಏನು ಚೆನ್ನಾಗಿಲ್ಲ. ನನಗೆ ಹುಡುಗಿರಂದ್ರೆ ಇಷ್ಟ ಇಲ್ಲ. ನನಗೂ ಹುಡುಗಿರಂದ್ರೆ ತುಂಬಾನೇ ಅಲರ್ಜಿ. ಎತ್ತೋ ಕೈ. ಏಯ್, ನಾನು ಆ ತರ ಕ್ಯಾಂಡಿಡೇಟ್ ಅಲ್ಲ. ನೀನು ನನ್ನಂತವನೇ ಅಂತ ಅರ್ಥ ಆಗೈತು ಬಿಡು. ಇಟ್ಸ್ ಸೋ ಎಕ್ಸೈಟಿಂಗ್ ಟು ಕ್ರಾಸ್ ಅ ಬಾಯ್ ಲೈಕ್ ಯು. ಐ ಮೀನ್ ಕಮ್ ಅಕ್ರಾಸ್ ಯು ಬಾಯ್ ಲೈಕ್ ಯು. ಸಾರಿ. ಎತ್ತೋ ಕೈ. ಬಸ್ಸು, ಏನಾದ್ರೂ ಮಾಡು ಬಸ್ಸು. ಓಕೆ ಓಕೆ. ಇಷ್ಟು ಜನರ ಮಧ್ಯಾಹ್ನ ಬೇಡಪ್ಪ, ನಾಚಿಕೆ ಆಗುತ್ತೆ. ನಾನು ನೀನಿಬ್ರು ಮೆಚೂರ್ ಆಗಿದ್ದೀವಿ. ಈ ಹಾಳು ಸಮಾಜ ಮೆಚೂರ್ ಆಗಿದ್ಯೋ ಇಲ್ವೋ? ಬಾ, ಆ ರೆಸ್ಟ್ ರೂಮ್ಗೆ ಹೋಗಿ ಫುಲ್ ಆಗಿ ರೆಸ್ಟ್ ತಗೊಳ್ಳೋಣ. ಎದ್ದೇಳು. ಐ ಆಮ್ ಎ ಜೆಂಟಲ್ಮನ್. ಯಾ ಆರೇ ಕಮ್ಮಿಯ ಪ್ರಣಯ ರಾಜ. ಏ ರಾಜ, ವಾಟ್ ಶಿ ಇಸ್ ಡೂಯಿಂಗ್? ಯಾಕೆ ಅವಳು ಹೊಡ್ಕೋತಿದ್ದಾಳೆ? ಹೋಗೋ ರಾಜ. ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಲೇ, ಹಚ್ನಾಯ್ ತರ ಕಣ್ಣು ಮುಚ್ಕೊಂಡು ಫಾಲೋ ಮಾಡ್ತೀನಿ ಅಂದಲೋ ಡಬ್ಬ. ಎಸ್, ಐ ಆಮ್ ಸಾರಿ. ಎಲ್ರಿಗೂ ಆಗ್ತಾ ಇದೆ, ನಿಂಗೂ ಆಗ್ತಾ ಇದೆಯಾ ಯಾರ ಮೇಲಾದ್ರೂ ಲವ್? ಅದೇನ್ ಸರಿಯಾಗಿ ಕೇಳಲ್ಲ. ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ಯಾ? ಐ ಥಿಂಕ್ ಯು ಗೆಟಿಂಗ್ ಪರ್ಸನಲ್. ಬಟ್ ನಿನ್ ಸ್ಟ್ರೈಟ್ನೆಸ್ ಇಷ್ಟ ಆಯ್ತು. ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಫಿಲ್ಮಿ ಸ್ಟೈಲಲ್ಲಿ ಲವ್ ಮಾಡೋದು, ಗಂಟೆಗಟ್ಲೆ ಫೋನಲ್ಲಿ ಮಾತಾಡೋದು, ರಾತ್ರಿ ಇಡೀ ಚಾಟ್ ಮಾಡೋದು, ಪಬ್ಬು, ಫಿಲ್ಮು, ಡೇಟಿಂಗ್, ಔಟಿಂಗ್ ಇದ್ಯಾವುದೂ ಇಷ್ಟ ಇಲ್ಲ.
ನಿನಗೆ ಚಿಕನ್ ಅಂದ್ರೆ ಇಷ್ಟನಾ? ಆಫ್ ಕೋರ್ಸ್ ಐ ಲವ್ ಇಟ್. ಅಂದ್ರೆ ನೀನು ಕೋಳಿನ ಬೇಟೆ ಆಡಿ ಹಿಡಿದು ಕತ್ತರಿಸಿ ಪುಕ್ಕ ಕಿತ್ತು ಕ್ಲೀನ್ ಮಾಡಿ ಬೇಯಿಸಿ ತಿಂತೀಯ. ಯಕ್, ಹೌ ಸಿಲಿ. ನಾನ್ ಯಾಕೆ ಅದನ್ನೆಲ್ಲ ಮಾಡ್ಲಿ? ಕೋಳಿ ಅಂದ್ರೆ ಇಷ್ಟ ಅಂದೆ. ತಿನ್ನಕ್ ಇಷ್ಟ ಅಂದೆ, ಅಷ್ಟಕ್ಕೆ ಎಲ್ಲರೂ ಅದೇ ಪ್ರೊಸೀಜರ್ ಫಾಲೋ ಮಾಡ್ತಾರಾ? ಎಕ್ಸಾಕ್ಟ್ಲಿ. ಲವ್ ಮಾಡೋರು ಅಷ್ಟೇ. ನೀನ್ ಹೇಳೋ ಎಲ್ಲಾ ಪ್ರೊಸೀಜರ್ ಫಾಲೋ ಮಾಡ್ಬೇಕು ಅಂತಿಲ್ವಲ್ಲ. ನನ್ಗೆ ಆಕ್ಚುಲಿ ಲವ್ ಅಂದ್ರೆ ಇಷ್ಟ ಇಲ್ಲ. ಅದ್ ನನ್ನ ಅದೃಷ್ಟ. ಅದ್ರಲ್ಲಿ ಅದೃಷ್ಟ ಏನಿದೆ? ಇಷ್ಟ ಆಗಿದ್ರೆ ಇಷ್ಟೊತ್ತಿಗೆ ಯಾರನ್ನಾದ್ರೂ ಲವ್ ಮಾಡ್ಬೇಕಿತ್ತಲ್ಲ. ಓ, ನೀನ್ ಇಷ್ಟಪಡ್ತೀನಿ, ನಿನ್ ಲೈಫ್ ಪಾರ್ಟ್ನರ್ ಆಗ್ತೀನಿ ಅಂತ ನೀನ್ ನಂಬ್ಕೆನಾ? ನಂಬಿಕೆ ಅಲ್ಲ, ನನ್ನ ಗುರಿ. ನಂಬಿಕೆ ಅಂದ್ರೆ ರಿಲ್ಯಾಕ್ಸ್ ಆಗ್ಬಿಡ್ತೀನಿ, ಗುರಿ ಅಂದ್ರೆ ಟ್ರೈ ಮಾಡ್ತಾನೆ ಇರ್ತೀನಿ. ಈಗ ನಾನು ಏನ್ ಹೇಳ್ತೀನಿ ಅಂತ ನಿನ್ ಫೀಲಿಂಗು? ಈ ಕೋಳಿ ತಿನ್ಕೊಂಡು ನನ್ನ ಮಾತು ಕೇಳ್ಕೊಂಡು ಇಲ್ಲೇ ಕೂತಿದೀಯಾ ಅಂದ್ರೆ ನೀನು ಯೋಚನೆ ಮಾಡ್ತಿದೀಯಾ ಅಂತ ತಾನೇ? ಪ್ರಿಯಾ, ಲೇ ಬಸ್ಸು ಹೊರಟೋಗ್ತಿದ್ದಾಳೆ ಬಸ್ಸು. ಲೇ, ಆತರ ಪಡ್ಬೇಡ ಕಣ. ಈಗ ತಿರುಗಿ ನೋಡ್ತಾಳೆ ನೋಡೋ. ತಿರುಗಿ ನೋಡಿದ್ಲ ಬಸ್ಸು. ಸೂಪರ್ ಆಗಿ ಒಂದು ಸ್ಮೈಲ್ ಕೊಡ್ತಾಳೆ ನೋಡೋ. ಬಸ್ಸು ನೆಕ್ ಬಿಟ್ಲ ಬಸ್ಸು. ಹಬ್ಬ ಮಾಡ್ಕೊ ಹೋಗ ನನ್ನ ಮಗನೇ. ಲವ್, ಈ ಜನ್ಮಕ್ಕೆ ನನ್ನ ಪಾಲಿನ ದೇವರು, ನನ್ನ ಗುರು, ಎಲ್ಲ ನಮ್ಮ ಭಾಷೆ. ಲ, ನಾನು ಯಾವ್ದಾದ್ರು ಕೆಲ್ಸಕ್ಕೆ ಕೈ ಹಾಕಿದ್ರೆ ಯಾವತ್ತಾದ್ರೂ ಫೇಲ್ಯೂರ್ ಆಗಿದೆಯನ್ರ? ನೋ 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 ನೋ, ಎಲ್ಲ ಸಕ್ಸಸ್. ನೋ, ನಾನು ಒಪ್ಪಲ್ಲ. ಅದಂಗ್ ನೀವು ಸಕ್ಸಸ್ ಮಾಡ್ಬಿಡ್ತೀರಾ ನೀವು? ಟ್ರೂ ಲವ್ ಅಂದ್ರೆ ಮೊದ್ಲು ಗಡ್ಡ ಬಿಡ್ಬೇಕು, ಎಣ್ಣೆ ಹೊಡಿಬೇಕು, ಫೇಲ್ಯೂರ್ ಆದ್ಮೇಲೆ ಬಂದಿಲ್ ಕುತ್ಕೋಬೇಕು. ಇದು ಟ್ರೂ ಲವ್ ಅಲ್ಲಕ್ಕಲ್ಲ. ತಲೆ ಕೆಡಿಸ್ಕೊಂಬಿಡಿ ಬಸ್. ಇವನು ನಮ್ ದೊಡ್ಡಪ್ಪನ ಮಗ ಚಿಕ್ಕ ಅಂತ ಎಣ್ಣೆ ಪಾರ್ಟಿ ಕೊಡ್ತಿರೋದು ಲವ್ ಫೇಲ್ಯೂರ್ಗೆ ಅನ್ಕೊಂಡ್ಬಿಟ್ಟಿದ್ದಾನೆ. ಬಡ್ತದೆ ಅಂದ್ರೆ ಈಗ ಸಕ್ಸಸ್ ಪಾರ್ಟಿನ ಕ್ಯಾನ್ಸಲ್ ಮಾಡಿ ನನ್ನ ಪೀರಿಯಡ್ ಹಟ್ ಮಾಡ್ಬಿಡ್ತೀರೇನ್ರ? ಕ್ಯಾನ್ಸಲ್ ಹಾಕ್ಲಾ? ಸಕ್ಸಸ್ ಆಗಿದ್ದಕ್ಕೆ ಪಾರ್ಟಿ. ಲವ್ ಅಲ್ಲಿ ಸಕ್ಸಸ್ ಆಗಿದ್ದಕ್ಕೆ ಪಾರ್ಟಿ ಬೇರೆ ಮಾಡ್ತೀರಾ? ಹೇ, ವಾಟ್ ಎ ಕ್ರೇಜ್ ಕಾರ್ಪೊರೇಟ್ ಗೈಸ್ ಕಾರ್ಪೊರೇಷನ್ ಯು ಆರ್. ಕುಡಿ ಬಸ್, ಕುಡಿ. ಆಯ್ತು ಬಿಡಪ್ಪ. ಇವಾಗ ಆ ಹುಡುಗಿ ನಿಂಗೆ ಐ ಲವ್ ಯು ಹೇಳತ್ಲಾ? ಅವಳಿಗೆ ಫಿಲಮ್ ಸ್ಟೈಲ್ ಅಲ್ಲೆಲ್ಲ ಐ ಲವ್ ಯು ಅಂತ ಹೇಳಕ್ ಇಷ್ಟ ಇಲ್ಲಕಲ್ಲ. ಯಾವ್ದೋ ಒಂದ್ ಸ್ಟೈಲು ಹೇಳಿರ್ಬೇಕಲ್ವಾ? ಅದೇ ಹೆಂಗ್ ಹೇಳಿದ್ಲು? ಹೆಂಗೋ ಹೇಳಿದ್ಲು ಬಿಡ್ಲಾ. ಹೇಳ್ಬೇಕು ಅಂದ್ರೆ ಹೇಳ್ಬೇಕು, ಇಲ್ಲ ಅಂತಂದ್ರೆ ಈ ಪಾರ್ಟಿ ಕ್ಯಾನ್ಸಲ್ ಅಷ್ಟೇ. ಜೋರಾಗೆಲ್ಲ ಹೇಳಕ್ಕಾಗಲ್ಲ. ಬಾಸ್ ಕಿವಿಲಿ ಹೇಳ್ತೀನಿ. ಓ ಮುತ್ತು, ಯಾವಾಗೋ? ನೆನ್ನೆ ಬಾಸು. ಏಯ್, ಡಿಂಗ್ ಡಂಗ್ ಬೆಲ್ಲು, ಜಾಕ್ ಅಂಡ್ ಜಿಲ್ಲು, ದೇವ್ರು ದೇವ್ರು ಅಂತೀಯ. ದೇವ್ರಿಂದ ಪ್ರಸಾದದ ಮ್ಯಾಟ್ರೆ ಮುಚ್ಚಿಟ್ಬಿಟ್ಟಿದ್ಯಲ್ಲ. ಇದು ತಪ್ಪಮ್ಮ. ಮೊದಲು ದೇವ್ರಿಗೆ ಪ್ರಸಾದ ಇಟ್ಬಿಟ್ಟು ಆಮೇಲೆ ನಮ್ಮಂತ ಭಕ್ತಾರಿಗಳಿಗೆ ಹಂಚ್ಬೇಕು, ಗೊತ್ತಾ? ಲೈ, ಈ ಪ್ರಸಾದನ ಎಲ್ರಿಗೂ ಹಂಚಕ್ಕಾಗಲ್ಲ ಕಣ. ಗರ್ಭಗುಡಿಯಲ್ಲಿ ಒಬ್ರೇ ತಿನ್ಬೇಕು. ಮ್ಯಾಟ್ರ್ ಏನು ಅಂದ್ರೆ ಇವ್ರ ಹುಡುಗಿ ಇವನ್ಗೆ ಕೊಟ್ಬಿಟ್ಟಿದ್ದಾಳೆ. ನಿಜಾನ? ಎಲ್ಲ ಎಣ್ಣೆ ಹಾಕೋಣ ಅವನಿಗೆ. ನಮ್ ಹುಡುಗಿ ಬರ್ತಾ ಇದ್ದಾಳೆ, ಅವಳು ಹೋದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ರ. ಏನೋ ಏನ್ ಹೇಳ್ತಿದ್ಯಾ? ನಿಮ್ ಹುಡುಗಿ ಎಲ್ಲಕ್ಕೆ ಬಂದು ನಮ್ ಜೊತೆ ಎಣ್ಣೆ ಹೊಡಿತಾಳ? ದೊಡ್ಡ ನನ್ ಮಗನೇ, ಶಾಪಿಂಗ್ ಮಾಡಕ್ ಬರ್ತಾವಳ್ಕಲ್ಲ. ಮಗ, ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಸೇ ತಾನೆ? ನನ್ನ ಫ್ರೆಂಡ್ಸ್ ಬೆಳಗ್ಗೆನೆ ಎಣ್ಣೆ ಹೊಡಿಯೋ ಪ್ಯೂರ್ ನನ್ ಮಕ್ಕಳು ಅಂತ ಗೊತ್ತಾದ್ರೆ ನನ್ನ ಇಮೇಜು ಡ್ಯಾಮೇಜ್ ಆಗಲ್ವೇನ್ಲ? ನಮ್ಮ ಹುಡುಗಿ ಬಂದ್ಲು ಬಸ್ಸು. ನೋಡೋಣ. ಏ ಹೋಗ್ರಲೇ, ಅವಳು ನೋಡಿದ್ರೆ ಕಣ್ಣಲ್ಲಿರೋ ಫ್ಯೂಸ್ ಹೊರಟೋಗುತ್ತೆ. ಮಿಸ್ ಮೆಜೆಸ್ಟಿಕ್ ಅವಳು. ಹೇ, ಹಾಯ್. ಹಾಯ್. ಹೌ ಆರ್ ಯು? ಐ ಆಮ್ ಫೈನ್. ಏಯ್ ಹೋಗ. ಸೈಲೆನ್ಸ್ ನಾನೇ ಬ್ರೇಕ್ ಮಾಡ್ತೀನಿ. ಓಕೆ ಚಿನ್ನು, ಐ ಆಮ್ ರಾಜ್. ರಾಜ್, ಅಯ್ಯೋ, ಫಸ್ಟ್ ಮೀಟಿಂಗ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಕೊಂಡೆ, ಎಷ್ಟು ಖುಷಿಯಾಗಿರುತ್ತೆ ಅನ್ಕೊಂಡೆ. ಇಟ್ಸ್ ಓಕೆ. ರಾತ್ರಿ ನಾನು ಮಾತಾಡ್ದಲ್ಲ ಚಿನ್ನು, ಅದೆಲ್ಲ ಇವನಿಂದಾನೆ. ಐ ಆಮ್ ವೆರಿ ಸಾರಿ ಚಿನ್ನು. ಆಕ್ಚುಲಿ ಇವನಿಗೆ ಸೀನು ಏನು ಅಂತಾನೆ ಗೊತ್ತಿಲ್ಲ. ನಿನ್ ಫ್ರೆಂಡ್ಶಿಪ್ನ ಲವ್ ಅನ್ಕೊಂಬಿಟ್ಟ ಪಾಪ. ನಮ್ದು ಲವ್ವೇ ತಾನೆ?
ಅದ್ ನನ್ ಜೊತೆ ಅಲ್ವಾ, ಅವನು ಅವನ್ ಜೊತೆ ಅನ್ಕೊಂಡ್ಬಿಟ್ಟಿದ್ದಾನೆ. ಆಕ್ಚುಲಿ ನೀನ್ ಯಾರು? ಏನ್ ಆಕ್ಟಿಂಗು, ನೋಡಕ್ಕೆ ಸೌಂದರ್ಯ ಅಂತರ ಸಾಫ್ಟ್ ಆಗಿದ್ರು ನಾಗವಲ್ಲಿ ರೇಂಜ್ ಅಲ್ಲಿ ಆಕ್ಟ್ ಮಾಡ್ತೀಯಾ? ಲೇ ಮಾಡೋದೆಲ್ಲ ಮಾಡ್ಬಿಟ್ಟು ಪ್ಲೇಟ್ ಚೇಂಜ್ ಮಾಡ್ತೇನೆ. ಆನಂದ, ಕಂಟ್ರೋಲ್ ಕಂಟ್ರೋಲ್. ನಿನ್ಗೆಷ್ಟೇ ಕೋಪ ಇದ್ರು ಅವಳನ್ನ ನನ್ನ ಮುಂದೆ ನೀನು ಹೋಗಿ ಬಾರೆ ಅಂತೆಲ್ಲ ಕರಿಬಾರ್ದು. ಅವಳು ನಿನ್ಗೆ ಅದಕ್ಕೆ ಹಾಕೋಳ. ಅವ್ನ್ ಹೋಗಿ ಅಂದ್ರೆ ನಿನ್ಗೇನ್ ನೋವು? ನೋವಾಗುತ್ತೆ ಕಣೆ, ನೋವಾಗುತ್ತೆ. ಲವ್ ಮಾಡ್ದವನಿಗೆ ತಾನೇ ನೋವಾಗೋದು. ನೀನ್ ನನ್ ಲವ್ ಮಾಡಿದ್ರೆ ಅವ್ನ್ಗ್ಯಾಕ್ ನೋವಾಗುತ್ತೆ? ಚಿನ್ನು, ಯಾರನ್ನ ಲವ್ ಮಾಡ್ತಿದ್ಯಾ? ಛೆ, ಅನುಮಾನದ ಪ್ರಾಣಿ ಜೊತೆ ಲವ್ ಬೇರೆ. ಅಯ್ಯೋ, ರಾತ್ರಿ ಕುರ್ಜ್ಞಾನದಲ್ಲಿ ಅನುಮಾನ ಪಟ್ಬಿಟ್ಟೆ, ಅದಕ್ ಸಾರಿ ಅಂತ ಹೇಳುದ್ನಲ್ಲ ಚಿನ್ನು. ಅವ್ನ್ ಅನುಮಾನ ಪಟ್ರೆ ನೀನ್ ಯಾಕೆ ಸಾರಿ ಅಂತಿದ್ಯಾ? ಅಯ್ಯೋ, ನಾನ್ ಸಾರಿ ಕೇಳಿದ್ದು ಇವ್ನ ಅನುಮಾನ ಪಟ್ಟಿದ್ದಕ್ಕಲ್ಲ, ನಾನ್ ಅನುಮಾನ ಪಟ್ಟಿದ್ದಕ್ಕೆ. ನೀನ್ ಯಾರು ನನ್ನ ಅನುಮಾನ ಪಡಕ್ಕೆ? ಅಯ್ಯೋ, ನಮ್ ಬಾಸ್ನ ಯಾರು ಅಂತ್ಯಾ? ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ನಮ್ ಬಾಸ್ ಮೇಲೆ ಕೋಪ ತೋರಿಸ್ತೇನೆ. ನೀನ್ ಜಾಸ್ತಿ ಆಯ್ತೆ. ತೋರಿಸ್ತಾಳೆ. ಅವಳು ನನ್ನ ಲವ್ವರು, ತೋರಿಸ್ತಾಳೆ. ಮತ್ತೆ ನನಗೂ ತೋರಿಸಿದ್ಲಲ್ಲ, ಏನು ಅದೇ ಕೋಪ. ಓಕೆ ಓಕೆ, ನಾನು ಮಾತಾಡ್ತೀನಿ. ಚಿನ್ನು, ಯು ಶಟ್ ಅಪ್, ಜಸ್ಟ್ ಶಟ್ ಅಪ್. ಇನ್ನೊಂದ್ಸಾರಿ ಚಿನ್ನು ಅಂತ ಕರೆದ್ರೆ ಕೊಲೆ ಮಾಡ್ಬಿಡ್ತೀನಿ. ಇಷ್ಟ ದಿನ ಚಿನ್ನು ಅಂತಾನೆ ಕರೀತಿದ್ನಲ್ಲ ಚಿನ್ನು. ಇಷ್ಟು ದಿನಾನ? ಇವತ್ತಿನ ತನಕ ಇವನ್ ಮುಖಾನೇ ನೋಡಿಲ್ಲ ನಾನು. ಅದ್ ನಮ್ಮ ಅಂಡರ್ಸ್ಟ್ಯಾಂಡಿಂಗು. ನಾನು ಇಲ್ಲ ಅಂತ ಹೇಳದ್ನಾ? ಮೀಟ್ ಮಾಡಿಲ್ಲ, ಓಕೆ, ಒಬ್ರನ್ನೊಬ್ರು ನೋಡಿಲ್ಲ, ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ. ಅಟ್ಲೀಸ್ಟ್ ನನ್ನ ವಾಯ್ಸ್ ಕಂಡಿಡಿತೀಯ ಅಂದ್ರೆ ಅದನ್ನೂ ಮಾಡ್ಲಿಲ್ವಲ್ಲ ಚಿನ್ನು. ವಾಯ್ಸ್ ವಾಯ್ಸ್ ಅಯ್ಯ, ವಾಯ್ಸ್ ಶಾರುಖ್ ಖಾನ್ ಸಾಹೇಬ್ರು ತನ್ನ ವಾಯ್ಸ್ ಗುರ್ತು ಹಿಡಿದೇ ಹೋದೆ. ಸಾರಿ. ಲೇ 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 ದ್ರೋಹಿ ಹೆಣ್ಣೇನೆ ನೀನು, ಹೆಮ್ಮಾರಿ. ಅದೇನು ಅಂತ ನಿಮ್ಮ ಅಮ್ಮನ ಹೊಟ್ಟೆಲ್ ಉಟ್ಬಿಟ್ಟೆ ನೀನು. ಸತ್ತೆ ನನ್ ಮಗನೇ ನೀನು. ಮಾಡ್ತೀನಿ ತಡಿ. ಆನಂದ, ನಾನು ಇಂಡೈರೆಕ್ಟ್ ಆಗಿ ಏನಾದ್ರು ಅವ್ರ ಅಮ್ಮನ್ ಬೈದ್ನೇನೋ? ಹೌದಾ? ಹಲೋ ಚಿನ್ನು, ಸಾರಿ, ನಾನು ಬೇಕು ಅಂತ ಬೈಲಿಲ್ಲ, ಅದು ಫ್ಲೋ ಅಮ್ಮನ್ ಅಂತ ಬಂದ್ಬಿಡ್ತು. ನಮ್ ಬಾಸ್ ನೋಡಕ್ ನಾನ್ ಬಿಡಲ್ಲ. ಚಿನ್ನು, ಅವ್ನ್ ಹೊಡಿಯೋದಲ್ಲ, ನಿನ್ನ ಹೊಡಿಬೇಕು. ಸಾರಿ, ಜಸ್ಟ್ ಎ ಮಿನಿಟ್. ಹಲೋ. ಲೇ, ಹಾರ್ಟ್ ಅಟ್ಯಾಕ್ ಆಗೋ ಸೀನ್ ನೋಡ್ಬೇಕು ಅಂದ್ರೆ ತಕ್ಷಣ ಜೆ ಪಿ ನಗರದಲ್ಲಿರೋ ಕಪ್ಪಗ್ ಬಾ. ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ. ಪ್ರಿಯಾ ಡೇಟಿಂಗ್ ಅಲ್ಲಿ ಇದ್ದಾಳೆ. ನೋಡಲೇ, ಸುಮ್ನೆ ನನ್ ಮೇಲೆ ಬೇಜಾರು ಮಾಡ್ಕೊಂಡೆ ನೀನು. ಸಾರಿ ಬಾಸ್. ಹೋಗ್ಲಿ ಬಿಡು. ಲೇ ಆನಂದ, ನಮ್ ಸಂಸ್ಕೃತಿ ಏನು, ನಮ್ ಸಂಪ್ರದಾಯ ಏನು, ನಾವಂದ್ರೆ ಏನು ನೋಡೋ. ಕಾನೂನ್ ಪ್ರಕಾರ ಅವಳು ನಿನ್ ತಪ್ಕೋಬೇಕು, ಇಲ್ಲ ನನ್ ತಪ್ಕೋಬೇಕು. ಮಧ್ಯದಲ್ಲಿ ಅವನ್ಯಾವನೋ ದೊಣ್ಣೆ ನಾಯಕ ಬಾಡಿ ಬಿಲ್ಡ್ರು. ತಮ್ಮ ಬಾಧೆ ಅವಳು ನನ್ನನ್ ತಪ್ಕೊಂಡಿಲ್ಲ ಅಂತ ಅಲ್ಲ, ನಿಮ್ಮನ್ ತಪ್ಕೊಂಡಿಲ್ಲ ಅಂತನಾ? ನಮ್ಲವ್ರ ಜೊತೆ ಅವನ್ಯಾವನೋ ಅಂತ ಸಾಯಿಸ್ಬಿಡ್ತೀನಿ. ನಮ್ಲವರ್ ಅಂತ, ನಮ್ಲವರು ಏನ್ ಜಾಯಿಂಟ್ ಅಕೌಂಟಾ? ಜಾಯಿಂಟ್. ಏನ್ ಪ್ಲಾನ್ ಗುರು ನಿಂದು? ನೀನ್ ಅವನ್ನ ಹೊಡೆದ್ರೆ ಎಲ್ಲ ಅವಳ ದೃಷ್ಟಿಲಿ ವಿಲನ್ ಆಗ್ಬಿಡ್ತೀಯ ಅಂತ ನನಗ್ ಫೋನ್ ಮಾಡಿ ಕರ್ಸಿ ಸುಪಾರಿ ಕೊಡ್ತಾ ಇದ್ಯಾ? ನಾನು ಅವನ್ನ ಹೊಡೆದು ವಿಲನ್ ಆಗ್ಬಿಡ್ತೀನಿ, ನಿನ್ನ ಲೈಫಲ್ಲಿ ಹೀರೋ ಆಗ್ಬಿಡ. ನೋಡು, ನಾನ್ ಬೇಕಾದ್ರೆ ಅವಳನ್ನ ಪಾಂಚಲ್ಲಿ ಮಾಡ್ಬಿಡ್ತೀನಿ, ಆದ್ರೆ ನಿನಗ್ ಮಾತ್ರ ಸಿಕ್ಕಾಕ್ಬಿಡಲ್ಲ. ಎಕ್ಸ್ಕ್ಯೂಸ್ ಮಿ ಲೇಡೀಸ್ ಅಂಡ್ ಜೆಂಟಲ್ಮೆನ್, ನನ್ನ ಹೆಸರು ಆನಂದ್. ಇವಳು ಪ್ರಿಯಾ, ನನ್ನ ಗರ್ಲ್ ಫ್ರೆಂಡ್. ನನಗಷ್ಟೇ ಅಲ್ಲ, ಇಲ್ಲಿ ಕೂತಿದಾರಲ್ಲ ಇವ್ರಿಗೂ ಗರ್ಲ್ ಫ್ರೆಂಡ್. ಇವ್ರಿಗೇನು, ಇಲ್ಲಿರೋರಲ್ಲಿ ಯಾರು ಬೇಕಾದ್ರೂ ಗರ್ಲ್ ಫ್ರೆಂಡ್ ಆಗ್ತಾಳೆ, ಆದ್ರೆ ಅವನೊಬ್ಬನ ಬಿಟ್ಟು. ನನ್ನ ತೋರ್ಸದ್ನಪ್ಪ. ಸರ್, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಈ ಕಡೆ ತಿರುಗಿ. ಮಹಾಸ್ವಾಮಿ, ನಿಮ್ ಮುಖ ತೋರಿಸಿ. ಕೈ ತೆಗೀರಿ ಸ್ವಾಮಿ, ನಿಮ್ಮ ದಿವ್ಯ ಸ್ವರೂಪನ ಎಲ್ರು ನೋಡ್ಲಿ. ಹಾಯ್ 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 ಹಾಯ್. ಪ್ರಿಯಾ, ನಿನ್ನ ಫಸ್ಟ್ ಬಾಯ್ ಫ್ರೆಂಡ್ ಆಗಿ ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ. ಅವನ ತಬ್ಗೋ, ಮುತ್ತು ಕೊಟ್ಕೋ, ಏನ್ ಬೇಕಾದ್ರೂ ಮಾಡ್ಕೋ. ಎಲ್ರದ್ರಿಗೂ ಮಾಡೋದಕ್ಕೆ ತೊಂದ್ರೆ ಆದ್ರೆ ಸೈಡ್ ಕರ್ಕೊಂಡೋಗು. ನಾನ್ ಬೇಕಾದ್ರೆ ಕಾವ್ಲಿರ್ತೀನಿ. ಅದ್ಯಾವನ್ ಏನ್ ಮಾಡ್ಕೋತಾನೋ ನಾನು ನೋಡ್ತೀನಿ. ಯಾಕೆ? ಬಾಣ್ಣ ಅಣ್ಣ ಅಣ್ಣ ತಪ್ಪಿಲ್ಲ ಬಾಬಾ, ಅವನೇ ಹಾಕೊಂಡಿದ್ದು. ಏನೋ ಫೋನ್ ಮಾಡ್ತೀನಿ ಆಮೇಲೆ. He's just the same, yeah. No change at all. Yeah, I know. ಏ, ಅವನೇ ಕಣೆ.
ಹಲೋ, ನೀನ್ ನನ್ ಕ್ಲಾಸ್ಮೇಟ್ ಅಲ್ಲ ಅಲ್ವಾ? ಇನ್ನೂ ಡೌಟಲ್ಲಿ ಇದ್ದೀರಾ? ನಾನು ನೀವು ನೆನ್ನೆನೆ ಕಂಡಿಡಿದು ಬಿಟ್ಟಿರ್ತೀರಾ ಅನ್ಕೊಂಡೆ. ಹೇಗ್ ಕಂಡಿಡಿಯೋದು? ಹಳೆ ಫ್ರೆಂಡ್ ತರ ಮಾತಾಡಿದ್ರೆ ನಿಜ ಅನ್ಕೊಳಲ್ವಾ? ಆಕ್ಚುಲಿ ನನ್ನ ಹೆಸರು ಕಂಡಿಡಿಯೋದ್ ಬಿಟ್ಟು ನಿಮ್ ಹೆಸರು ಏನು ಅಂತ ಕೇಳಿದ್ರೆ ನಾನು ಸ್ಪಾಟ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಿದ್ದೆ. ಯಾಕೆಂದ್ರೆ ನಿಮ್ ಹೆಸರೇ ಗೊತ್ತಿಲ್ವಲ್ಲ ನನಗೆ. ಏನು? ನಿಮಗ್ ನನ್ ಹೆಸರು ಕೂಡ ಗೊತ್ತಿಲ್ವಾ? ಪರಿಚಯ ಇದ್ರೆ ತಾನೇ ಗೊತ್ತಾಗೋದು. ಪರಿಚಯನೂ ಇಲ್ವಾ? ಮತ್ ಯಾಕೆ ಕಾಲ್ ಮಾಡಿದ್ರಿ? ಪರಿಚಯ ಮಾಡ್ಕೊಳಕ್ಕೆ. ಮರ್ಯಾದೆಗೆ ಹೇಳ್ರೆ ಇದ್ ಯಾರ್ ಕೆಲ್ಸ? ಹೇಲೋ, ನಿನ್ನಲ್ಲ, ನಿನ್ ಹತ್ರ ಯಾರ್ ಕಾಲ್ ಮಾಡ್ಸಿದ್ರು ಅಂತ. ಯಾರು ಮಾಡ್ಸಿಲ್ಲಪ್ಪ. ಯಾರು ಅಲ್ವಾ? ಆಹಾ. ನನಗೆ ಈ ತರ ಕಾಲ್ಸ್ ಬರೋದಕ್ಕೆ ಚಾನ್ಸೇ ಇಲ್ಲ. ಹೇಳಿ, ಯಾರ್ ನಿನ್ ಕೆಲ್ಸ? ಹೇಳ್ರೆ. ನಿಜಕ್ಕೂ ಈ ಕಾಲ್ ಸೆಟಪ್ ನಿಂದೆ ಅಂತ ನನ್ ಡೌಟು. ವಾಟ್ ದ ಹೆಲ್? ನೋಡ್ರಿ ಇವಳು ಇಂಟೆಲಿಜೆನ್ಸ್ ನ. ನಮ್ಮನ್ನೇ ರಿವರ್ಸ್ ಅಲ್ಲಿ ಬೈದ್ರೆ ಡೌಟ್ ಬರಲ್ಲ ಅಂತ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದಾಳೆ. ಇಲ್ದೆ ಹೋದ್ರೆ ಎಲ್ ಸಿಗ್ತಾನೆ? ಇವಳು ಡಿಸ್ಕ್ರೈಬ್ ಮಾಡಿರೋ ತರ ಬಾಯ್ ಫ್ರೆಂಡು. ಬಾಯ್ ಫ್ರೆಂಡಾ? ಪರಿಚಯ ಇರಬಾರ್ದು, ಊರು ಹೆಸರು ಮುಖಾಮುಖಿ ಗೊತ್ತಿರಬಾರ್ದು, ಬರೀ ಇವಳ ಮನ್ಸನ್ನೇ ನೋಡಿ ಇಷ್ಟಪಡೋನ್ ಬೇಕಂತೆ. ಶಟ್ ಅಪ್. ಅಂತ ಹುಚ್ಚ ಕೆಲ್ಸ ನಾನೇ ಯಾಕೆ ಮಾಡ್ಲಿ? ಹಾಗಾದ್ರೆ ಕಾಲ್ ಮಾಡಿರೋದು ನಿಜವಾದ ಸ್ಟ್ರೇಂಜರಾ? ಹಲೋ, ಎಸ್. ನಿನಗೆ ನಿಜವಾಗ್ಲೂ ನನ್ನ ಹೆಸರು ಗೊತ್ತಿಲ್ವಾ? ನಾನೆಲ್ಲ ಕೇಳಿಸ್ಕೊಂಡೆ. ನಾನು ನಂಬಿ ನೆನ್ನೆನೆ ನಾನು ನಿಮ್ಮ ಜೊತೆ ಫಸ್ಟ್ ಟೈಮ್ ಮಾತಾಡಿದ್ದು. ಈಗ ಸಡನ್ ಆಗಿ ಫೋನ್ ಮಾಡಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದ್ರೆ ನೀವು ಮಾತಾಡ್ತೀರಾ ಹೇಳಿ? ಅದಕ್ಕೆ ನಿಮ್ಮ ಬಾಲ್ಯ ಸ್ನೇಹಿತ ಮಾತಾಡೋ ಹಾಗೆ ಮಾತಾಡಿದ್ರೆ ಇಂಪ್ರೆಷನ್ ಸಖತ್ತಾಗಿರುತ್ತೆ ಅಂತ ಹಾಗೆ ಮಾಡಿದೆ. ಅದು ನಿಮ್ಮ ಅಟೆನ್ಷನ್ ಪಡೆಯೋಕ್ಕೆ ಒಂದು ಸಣ್ಣ ಟ್ರಿಕ್ ಅಷ್ಟೇ. ಈಗ ನಾನು ಫುಲ್ಲು ಬಯೋಡೇಟಾ ಹೇಳ್ತೀನಿ ಕೇಳಿ. ನನ್ನ ಹೆಸರು ರಾಜ್ ಅಂತ, ಆರ್ಟೆಕ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹೇ ವೇಟ್ ವೇಟ್ ವೇಟ್, ಇನ್ನು ನಿನ್ ಬಗ್ಗೆ ಒಂದ್ ಇನ್ಫಾರ್ಮೇಶನ್ ಕೊಡ್ಬೇಡ. ಏನು? ಬೇಬ್, ಇಟ್ಸ್ ಮಿರಾಕಲ್. ಎಕ್ಸಾಕ್ಟ್ಲಿ. ರಾಜ್, ನೀನ್ ಮ್ಯಾರಿಡಾ? ಒಂದ್ಸಲಿನೂ ಆಗಿಲ್ಲ ಕಣ್ರಿ. ಎಲ್ಲ ಕೇಳಿಸ್ಕೊಂಡೆ ತಾನೆ? ನಿಜವಾಗ್ಲೂ ನಮ್ ಫ್ರೆಂಡ್ ನಿನಗೆ ಗೊತ್ತಿಲ್ಲ ಅಲ್ವಾ? ಇದಕ್ ಮುಂಚೆ ಎಲ್ಲೂ ನೋಡಿಲ್ವಾ? ನೋಡಿದ್ರೆ ಹೇಳು, ಇಲ್ಲೇ ಮರ್ತ್ಬಿಡೋಣ. ಇಲ್ಲ, ನೋಡಿಲ್ಲ. ಏ ಮಿಸ್ಟರ್, ನೀವ್ ಹೇಳ್ತಿರೋದೆಲ್ಲ ನಿಜ ಅಂತ ನಾವ್ಯಾಕ್ ನಂಬೇಕು? ರೀ, ನಾನೇನ್ ಸಾಲನ ಕೇಳ್ತಿದ್ದೀನಿ. ಫ್ರೆಂಡ್ಶಿಪ್ ರೀ. ಪ್ಲಾನಿಂಗ್ ಬೇಕಾಗಿರೋದು ಬಿಸ್ನೆಸ್ಗೆ, ರಿಲೇಶನ್ಶಿಪ್ ಅಲ್ಲ. ಅದ್ ಯಾರಿಗ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಆಗ್ಬೋದು. ನಿಜ ಹೇಳ್ತಾ ಇದ್ದೀನಿ, ನಿಮ್ ಫ್ರೆಂಡ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ರಾತ್ರಿ ಯಾರೇ ನೀನು ಚೆಲುವೆ ಸಿನಿಮಾ ನೋಡ್ತಾ ಇದ್ದೆ, ಅದರಲ್ಲಿ ಲೆಟ್ರಲ್ಲೇ ಫ್ರೆಂಡ್ಶಿಪ್ ಆಗ್ಬಿಡುತ್ತೆ. ನಾವ್ಯಾಕೆ ಫೋನಲ್ಲಿ ಟ್ರೈ ಮಾಡಬಾರ್ದು ಅಂತ ಒಂದು ಫ್ಯಾನ್ಸಿ ನಂಬರ್ ಡಯಲ್ ಮಾಡಿದೆ. ಅದು ನಿಮ್ ಫ್ರೆಂಡ್ ಕನೆಕ್ಟ್ ಆಯ್ತು. ಮಿಕ್ಕಿದ್ದು ಅವ್ರಿಷ್ಟ, ನಮ್ಮ ಅದೃಷ್ಟ ಅಷ್ಟೇ. ಹೇ ಹೇ ಸಿ. ಹಲೋ ಮಿಸ್ಟರ್ ರಾಜ್, ನಾನ್ ನಿನ್ನೆ ನಂಬ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಟ್ ಒಂದ್ ವಿಷಯದಲ್ಲಿ ನಾವು ಕ್ಲಿಯರ್ ಆಗಿರೋಣ. ಇದಕ್ ಮುಂಚೆ ನೀನ್ ಕೇಳಿಸ್ಕೊಂಡಂಗೆ ಲವ್ ಗಿವ್ ಅವೆಲ್ಲ ಏನೂ ಇಲ್ಲ. ನೀವು ಹೇಗೆ ಹೇಳ್ತಿರೋ ಹಾಗೆ. ನಿನ್ ಹೆಸರು ನೀನ್ ಆಲ್ರೆಡಿ ಹೇಳಿರೋದ್ರಿಂದ ರಾಜ್ ಅಂತಾನೆ ಕಂಟಿನ್ಯೂ ಆಗೋಣ. ಅರೆ ನಾನ್ ಮಾತ್ರ ನನ್ನ ಹೆಸರನ್ನ ಹೇಳಲ್ಲ. ಪರವಾಗಿಲ್ಲ ಬಿಡಿ, ನನ್ ಪಮ್ಮಿ, ಗಿಮ್ಮಿ, ರನ್ನ, ಐಸು, ಚಿನ್ನು ಏನ್ ಬೇಕಾದ್ರೂ ಕರಿತೀನಿ. ಅಂಡ್ ನಾನ್ ಹೇಳೋ ತನಕ ನನ್ನ ನೋಡ್ಬೇಕು, ಮೀಟ್ ಮಾಡ್ಬೇಕು, ಇದನ್ನೆಲ್ಲ ಟ್ರೈ ಮಾಡ್ಬಾರ್ದು. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ಚಿನ್ನು, ಇನ್ ಕೇಸ್ ನೀವು ಫೇಸ್ಬುಕ್, ವಾಟ್ಸ್ಆಪ್ ಈ ತರದ ಸೋಷಿಯಲ್ ನೆಟ್ವರ್ಕ್ ನಲ್ಲಿ ಇದ್ರೆ ನಿಮ್ ಫೋಟೋಸ್ ಎಲ್ಲ ಡಿಲೀಟ್ ಮಾಡ್ಬಿಡಿ. ಈಗಲೇ ಮಾಡ್ತೀನಿ. ಹೌದು, ಯಾಕ್ರಿ? ಯಾಕೆ ಅಂದ್ರೆ ನನ್ನ ಫ್ರೆಂಡ್ಸ್ ಕೂಡ ನಿಮ್ಮನ್ನ ನೋಡ್ಬಾರ್ದು ಅಂತ. ಓಕೆ, ಡಿಲೀಟ್ ಮಾಡಿದ್ದೀನಿ. ಓಕೆ, ಬಾಯ್. ಬಾಯ್. ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಎಂತ ಕಂತ್ರಿ ಕಣೆ ನೀನು. ನಾನ್ ನೋಡ್ದೇನೆ ಲವ್ ಮಾಡ್ಬೇಕು ಅಂತ ಹೇಳಿ ಕದ್ದು ಅವ್ನ್ ಫೇಸ್ಬುಕ್ ಫೋಟೋಸ್ ಎಲ್ಲ ನೋಡ್ದಿಯಲ್ಲ. ನನ್ನ ನೋಡ್ಬಾರ್ದು ಅಂತ ಹೇಳಿದ್ದೆ, ನಾನು ಅವನ್ನ ನೋಡ್ಬಾರ್ದು ಅಂತ ಏನಿಲ್ವಲ್ಲ. ಹುಡ್ಗಿರಮ್ಮ, ನಮ್ಮ ಹುಷಾರ್ನಲ್ಲಿ ನಾವಿರ್ಬೇಕು. ಹಾಗಾದ್ರೆ ಫೋಟೋಸ್ ಯಾಕೆ ಡಿಲೀಟ್ ಮಾಡಿಸ್ದೆ? ಅವನೇನೋ ಅಲ್ವೋ ಅಂತ ಕನ್ಫರ್ಮ್ ಆಗ್ಬೇಕಲ್ಲ. ಈಗಿನ ಕಾಲದಲ್ಲಿ ಮುಖ ನೋಡ್ದೆ ಫ್ರೆಂಡ್ಶಿಪ್ ಮಾಡಲ್ಲ ಅಂತದ್ರಲ್ಲಿ ಲವ್. ಇದು ಫೇಲ್ಯೂರ್ ಆಗಲ್ಲ ತಾನೆ? ಫೇಲ್ಯೂರ್ ಆಗಕ್ಕೆ ನಾನ್ ಬಿಡ್ಬೇಕಲ್ಲ. ಅಯ್ಯೋ ಚಿನ್ನ, ಚಿನ್ನ, ಲವ್ ಯು ಚಿನ್ನ, ಲವ್. ಸ್ಪೆಷಾಲಿಟಿ ಏನು ಗೊತ್ತಾ? ನಾನು ಅವಳನ್ನ ಡಿನ್ನರ್ ಕರೀಲೇ ಇಲ್ಲ, ಅವಳೇ ನನ್ ಕರಿಬೇಕು. ಹಾಗೆ ಮಾಡಿದೆ. ಎಲ್ಲಿದ್ಯಾ? ಡೇಟಿಂಗ್ಗೆ ಶಾಪಿಂಗ್ ಮಾಡ್ತಿದ್ದೀನಿ. ಓ ಸರ್, ಫುಲ್ ರೊಮ್ಯಾಂಟಿಕ್ಕಾ? ಯಾ. ಏನ್ ತಗೊಳ್ತಿದ್ಯಾ? ಟೋನ್ ಜೀನ್ಸು, ಟೀ ಶರ್ಟು, ರಿಸ್ಟ್ ಬ್ಯಾಂಡು, ಹೆಡ್ ಬ್ಯಾಂಡು. ಡೇಟ್ಗೆ ಹೋಗ್ತಿದ್ಯಾ ಅಥವಾ ರೇವ್ ಪಾರ್ಟಿಗೆ ಹೋಗ್ತಿದ್ಯಾ? ನೀಟಾಗಿ ಬ್ಲೂ ಜೀನ್ಸ್, ವೈಟ್ ಶರ್ಟ್ ಹಾಕೊಂಡೋಗು. ಓಯ್, ನೀನ್ ನನಗೆ ಹೇಳ್ಕೊಡ್ತಿದ್ಯಾ? ನಿನ್ ಕರ್ಮ.
ಏನಪ್ಪ ಇಲ್ಲಿ ನಿಂತವನೆ? ಅಬ್ಬಾ ಸಲ್ಮಾನ್ ಖಾನ್ ಇವನ್ ಕೈಗೆ ಸಿಕ್ಕಿದ್ರೆ ಇವನ್ ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ ನಾನು. ಅಯ್ಯೋ ಏನ್ ಮಾಡ್ಲಿಕ್ಕ, ಹೇಗಪ್ಪ ತಪ್ಪಿಸ್ಕೊಳ್ಳಿ ಇವನಿಂದ ನಾನೀಗ? ಪ್ರಿಯಾ, ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದೀಯಾ? ಎಷ್ಟು ಫೋನ್ ಮಾಡಿದ್ರು ತೆಗಿತಾನೆ ಇಲ್ವಲ್ಲೇ? ನನ್ನ ಮೇಲೆ ನಿಜವಾಗ್ಲೂ ಕೋಪ ಮಾಡ್ಕೊಂಡು ಅವಾಯ್ಡ್ ಮಾಡ್ತಾ ಇದೀಯಾ? ಇಲ್ಲ ಆ ರಾಜ್ ಹಿಂದೆ ಏನಾದ್ರು ಬಿದ್ಬಿಟ್ಟ? ಹೇಳೆ ಹೇಳೆ. ಏನಿಂಗ್ ಪುಸ್ತಕ ಅಂತ ತಿರುಗ್ಬಿಟ್ಲು? ಟೆನ್ಷನ್ ಅಲ್ಲ, ಅವಳು ಕೇಳ್ಸಂಗೆ ಏನಾದ್ರು ಕಿರ್ಚ್ಬಿಟ್ನಾ? ನನ್ನ ಪ್ರಣಯ ರಾಜ ಅವತ್ತು ಓಡೋದೆ, ಇವತ್ತು ಗುಟ್ಟಾಗಿ ನನಗೆ ಲೈನ್ ಹೊಡಿತಿದ್ಯಾ? ಅಷ್ಟು ಈಸಿ ಆಗಿ ಸಿಗ್ತೇನ? ಸಿಗಲ್ಲ. ಅವಳು ಗೊತ್ತಾಗ್ದಂಗೆ ನಾನು ಫಾಲೋ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಾಗ್ದಂಗೆ ಇವನ್ ಯಾರ ಫಾಲೋ ಮಾಡ್ತಾ ಇದ್ದಾನಲ್ಲ? ನಾನು ಫಾಲೋ ಮಾಡ್ತಾ ಇರೋದು ರಾಜ್ಗೇನಾದ್ರೂ ಗೊತ್ತಾಗೋಯ್ತಾ? ಪ್ರಣಯ ರಾಜ ಇವತ್ತು ನಿಂಗೆ ಮಾಡ್ತಿರು. ರಾಜ್, ಯಾರು ಇಲ್ವಲ್ಲ? ಬಟ್ಟೆ ಅಂಗಡಿಲು ದೆಬ್ಬಾಬುತ ಇರುತ್ತಾ? ಇವರಿಬ್ರು ಯಾಕೆ ನನ್ನಿಂದ ಹಿಂಗ್ ತಪ್ಪಿಸ್ಕೊಂಡು ನೋಡ್ತಾ ಇದಾರೆ? ಅಂದ್ರೆ ನನ್ನ ಲವ್ ಕಟ್ಟ, ಇವ್ರ ಅಫೇರ್ ಸ್ಟಾರ್ಟಾ? ಮಾಡ್ತೀನಿ. ರಾಜ್ ಸಿಕ್ಕಾಕೊಂಡೆ ಕಣ. ನನ್ನ ಹಿಂದೆನೆ ಬರ್ತಾ ಇದ್ದಾನೆ. ಈಗೇನ್ ಮಾಡ್ಲಿ? ಏ ರಾಜ್, ಇವತ್ ನಿನ್ ಕತೆ ಮುಗಿತು ಕಣ. ನನ್ನ ಫಾಲೋ ಮಾಡ್ತಿದ್ಯಾ ನೀನು? ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕಲ್ಲ. ನನ್ ಮೇಲೆ ಅನುಮಾನ ಪಡಕ್ಕೆ ನಿನಗ್ ನಾಚಿಕೆ ಆಗಲ್ವಾ? ನಿಜವಾದ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಅನುಮಾನ ಇದ್ದೇ ಇರುತ್ತೆ. ನಿಜ ಹೇಳು, ನಿನಗೀಗ ಶುರು ಆಗ್ತಾ ಇದೆ ತಾನೇ ಅವನ ಮೇಲೆ ಲವ್? ಬೇಡಪ್ಪ ಬೇಡ, ಈ ಪ್ರೀತಿನೂ ಬೇಡ, ನಿನ್ ಅನುಮಾನನೂ ಬೇಡ. ನನ್ನನ್ ಬಿಟ್ಬಿಡು ಪ್ಲೀಸ್. ನನ್ಗೆ ಯಾವ ಫೀಲಿಂಗ್ಸ್ ಇಲ್ದಿದ್ರು ನಿನ್ ಟಾರ್ಚರ್ ತಡಿಯೋಕಾಗ್ದೆ ಮೋಸ್ಟ್ಲಿ ನಾನೇ ಹೋಗಿ ಆ ರಾಜ್ಗೆ ಪ್ರಪೋಸ್ ಮಾಡ್ಬಿಡ್ತೀನಿ. ನೋಡ್ದ ನಿನ್ ಮನ್ಸಲ್ಲಿ ಇರೋದಕ್ಕೆ ತಾನೇ ನಿನ್ನ ತರ ಹೇಳಿದ್ದು. ಅಲ್ದೆ ನಿನ್ನ ಎಂಕರೇಜ್ಮೆಂಟ್ ಇಲ್ದ ರಾಜ್ ಹಂಗೆ ಇಲ್ಲಿವರೆಗೂ ಬರ್ತಾನೆ? ಏನು ರಾಜ್ ಬಂದಿದ್ದಾನ? ಮಿನುಗುತ್ತಾರೆ ಕಲ್ಪನಾ, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯೇ. ಪ್ರೂವ್ ಮಾಡ್ತೀನಿ, ಎಲ್ರೆದ್ರಿಗೂ ಪ್ರೂವ್ ಮಾಡ್ತೀನಿ. ನಿನ್ನ ಮುಖ ಹಚ್ಕೊಂಡು ಓಡಾಡಬಾರ್ದು, ಹಂಗ ಮಾಡ್ತೀನಿ. ಬರೋ ಆಚೆ. ನೀನ್ ಒಳಗಡೆ ಬಾ. ಏನೇ ಇವನವನೇ? ಇವನಲ್ಲ, ಇವಳು. ರಾಜಲ್ಲಿ ಏ ರಾಜ, ಪ್ರಣಯ ರಾಜ, ನಿನ್ ಬಟ್ಟೆ ಬೇಕು ಅಂದ್ರೆ ನೀನ್ ಒಳಗಡೆ ಬರ್ಬೇಕು. ಬಟ್ಟೆ ಅಂಗಡಿಲಿದ್ದೀನೋ? ನನ್ನ ಹತ್ರ ದುಡ್ಡಿದೆ, ಬೇಕಾದಷ್ಟು ತಗೋತೀನಿ. ಆ ಬಟ್ಟೆ ನೀನು ಇಟ್ಕೊಳ್ಳೋ. ತಗೋತೀನಿ.